ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಸಲ್ ಟೇಲ್ಸ್ ಬೈ ಚಂದನ. ಇವತ್ತು ಒಂದು ಸ್ಯಾಟಿನ್ ಸ್ಯಾರಿಗೆ ಸಿಂಪಲ್ ಪೋಟ್ಲಿ ಟ್ಯಾಸಲ್ಸ್ನ ಅಟ್ಯಾಚ್ ಮಾಡ್ತಿದ್ದೀನಿ. ಇದನ್ನು ಅಟ್ಯಾಚ್ ಮಾಡೋದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗೋ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಬ್ಲೌಸ್ ಮೆಟೀರಿಯಲ್ನ ತೊಗೊಂಬಂದಿದ್ದೀನಿ. ಪ್ಲೈನ್ ಬ್ಲೌಸ್ ಮೆಟೀರಿಯಲ್ ಇದು. ಕಸ್ಟಮರ್ ವೈಟ್ ಕಲರ್ ಬೇಡ, ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲೇ ಟ್ಯಾಸಲ್ನ ಅಟ್ಯಾಚ್ ಮಾಡಿ ಅಂತ ಹೇಳಿದರು. ಸೊ ದಟ್ ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಪ್ಲೈನ್ ಫ್ಯಾಬ್ರಿಕ್ನ ತಂದಿದ್ದೀನಿ. ಬ್ಲೌಸ್ ಮೆಟೀರಿಯಲ್ ಅದು ಫ್ಯಾಬ್ರಿಕ್ಲು ಆ್ಯಂಡ್ ಬ್ಲೌಸ್ ಮೆಟೀರಿಯಲ್ ಇದೆ ಅಲ್ಲ, ಅದೇ ಕಲರ್ ಥ್ರೆಡ್ನ ತಗೊಳ್ಳಿ, ಪ್ಲಸ್ ಒಂದು ಸ್ಮಾಲ್ ನೀಡಲ್, ದೆನ್ 4 mm ಬೀಡ್, 3 mm ಬೀಡ್ ಎರಡೂ ಬೇಕು ಈ ಪೋಟ್ಲಿ ಟ್ಯಾಸಲ್ಸ್ಗೆ. ಪೊಂಪೊಮ್ ಬಾಲ್ಸ್, ಬೀಡ್ ಕ್ಯಾಪ್, ಈ ಥರ ಬೀಡ್ ಕ್ಯಾಪ್ನ ತೊಗೊಂಡಿಟ್ಕೊಳ್ಳಿ. ತುಂಬ ಈಸಿ ಇರೋದು, ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಮಾಡುವಂಥ ಒಂದು ಡಿಸೈನು. ಟ್ಯಾಸಲ್ನ ಕಟ್ ಮಾಡೋದಕ್ಕೆ ಸೀಸರ್, ಟ್ರಿಮ್ಮರ್ ಇಷ್ಟನ್ನು ಫಸ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ಫ್ಯಾಬ್ರಿಕ್ನ ಓಪನ್ ಮಾಡಿಕೊಂಡು 3 ಇಂದ 3.5, 2.5 ಇದ್ರೂ ನಡೆಯುತ್ತೆ. 2.5 ಇಂದ 3.5 ಇಂಚ್ವರೆಗೂ ಯಾವುದಾದ್ರೂ ಒಂದು ಮೆಷರ್ಮೆಂಟಲ್ಲಿ ನೋಡಿಕೊಂಡು ಸ್ಕ್ವೇರ್ ಪೀಸ್ನ ಕಟ್ ಮಾಡಿ ಇಟ್ಕೊಳ್ಳಿ. ಫಸ್ಟು 2.5 mm ಕಟ್ ಮಾಡ್ತಿದ್ದೀನಿ. 2.5 ಆರ್ 3.5 ಅಪ್ ಟು 3.5 ನೀಟಾಗಿ ಮಾರ್ಕ್ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ದೆನ್ ಕಟ್ ಮಾಡಿ ನೀಟಾಗಿ ಸ್ಕ್ವೇರ್ ಶೇಪೇ ಇರಬೇಕು. ಆ್ಯಂಡ್ ಬಿಗಿನರ್ಸ್ ಯಾರ್ಯಾರೆಲ್ಲ ಟ್ಯಾಸ್ಲಿಂಗ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ಅವರೆಲ್ಲ ಈ ಡಿಸೈನ್ನ ಟ್ರೈ ಮಾಡಿ. ಬಟ್ ತುಂಬ ನಾಲೆಡ್ಜಿನ ನೆಸೆಸಿಟಿ ಇಲ್ಲ, ಜಸ್ಟ್ ಬೇಸಿಕ್ ಯೂಸ್ ಮಾಡಿ ಇದನ್ನು ಮಾಡುವಂಥದ್ದು. ತುಂಬ ಈಸಿ ಇದೆ. ಟ್ಯಾಸ್ಲಿಂಗ್ ಮಾಡೋಕ್ಕೆ ಇಷ್ಟ ಬಟ್ ಟ್ಯಾಸಲ್ ಹಾಕೋಕ್ಕೆ ಬರಲ್ಲ ಮತ್ತು ಕ್ರೋಶಾ ವರ್ಕ್ ಬರಲ್ಲ ಅನ್ನೋರು ಈ ಡಿಸೈನ್ ಸಿಂಪಲ್ ಡಿಸೈನ್ನ ಟ್ರೈ ಮಾಡಿ. ತುಂಬ ಈಸಿನೇ ಇದೆ. ದೆನ್ ಅದನ್ನು ಫೋಲ್ಡ್ ಮಾಡ್ಕೊತಿದ್ದೀನಿ. 1 2 3 2 ಫೋಲ್ಡ್ನ ಮಾಡಿಕೊಂಡು ಟ್ರಿಮ್ ಮಾಡ್ಕೊಂಡೆ, ಅಂದರೆ ಸೀಸರಿಂದ ಕಟ್ ಮಾಡ್ತಿದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಎರಡು ಸೈಡನ್ನು ಕಟ್ ಮಾಡಿ ಸ್ಕ್ವೇರ್ ಶೇಪ್ ಇರೋ ಥರ, ನಿಯರ್ ಬೈ ಸ್ಕ್ವೇರ್ ಶೇಪ್ ಇದ್ರೆ ನಡೆಯುತ್ತೆ. ಆ ಥರ ಎಕ್ಸಾಕ್ಟ್ ಮೆಷರ್ಮೆಂಟ್ ಬೇಕಂತ ಏನಿಲ್ಲ. ಈ ಥರ ಸ್ಕ್ವೇರ್ ಪೀಸಸ್ನ ರೆಡಿ ಮಾಡ್ಕೊಂಡ್ಮೇಲೆ ಪೊಂಪೊಮ್ ಬಾಲ್ಸ್ನ ತಗೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊತೀವಿ. ಇದನ್ನ ಈ ಥರ ಇಟ್ಕೊಳ್ಳಿ. ಇದಕ್ಕೆ ಪೊಂಪೊಮ್ ಬಾಲ್ಸ್ ಇರುತ್ತೆ ಅಲ್ವಾ, ಅದು ಆನ್ಲೈನಲ್ಲೆಲ್ಲ ಸಿಗುತ್ತೆ, ಸರ್ಚ್ ಮಾಡಿ ಪೊಂಪೊಮ್ ಬಾಲ್ಸ್ ಅಂದ್ಬಿಟ್ಟು. ಆ ಫ್ಯಾಬ್ರಿಕ್ಕಿಗೆ ಎಕ್ಸಾಕ್ಟ್ ಸೆಂಟರಿಗೆ ಇಟ್ಕೊಂಡು ದೆನ್ ಫ್ಯಾಬ್ರಿಕ್ನ ಈ ಥರ ರೋಲ್ ಮಾಡ್ತೀವಿ. ಅದ್ರ ಸುತ್ತ ರೋಲ್ ಮಾಡಿಕೊಂಡು ಟೈಟಾಗಿ ನೀಟಾಗಿ ರೋಲ್ ಮಾಡಿಕೊಂಡು ಸೇಮ್ ಕಲರ್ ಥ್ರೆಡ್ಡಿಂದ ಸುತ್ತಬೇಕಾಗತ್ತೆ. ಫಸ್ಟು ನೀಟಾಗಿ ರೋಲ್ ಮಾಡಿಕೊಡಿ. ಅದನ್ನು ಆ ಪೊಂಪೊಮ್ ಬಾಲ್ ಸುತ್ತ ನೀಟಾಗಿ ರೋಲ್ ಮಾಡಿಕೊಡಿ. ಟೈಟಾಗಿ ರೋಲ್ ಮಾಡಿಕೊಡಿ. ರೋಲ್ ಮಾಡಿಕೊಂಡು ಸೇಮ್ ಕಲರ್ ಥ್ರೆಡ್ನ ಅದರ ಸುತ್ತಕೊಳ್ಳಿ. ಸೇಮ್ ಕಲರ್ ಥ್ರೆಡ್ಡೇ ಆಗಬೇಕಾಗತ್ತೆ. ಸೇಮ್ ಕಲರ್ ಥ್ರೆಡ್ಡಿಂದ ಒಂದು 10-15 ಟೈಮ್ಸು ನೀಟಾಗಿ ಸುತ್ತಕೊಳ್ಳಿ. ಅದು ಬಿಚ್ಕೊಳ್ದೇ ಇರೋ ಥರ ನೀಟಾಗಿ 10 to 15 ಟೈಮ್ಸ್ ಸುತ್ತಕೊಂಡು 3 to 4 ನಾಟ್ಸ್ನ ಹಾಕ್ಕೊಳ್ಳಿ. ಈ ಥರ 3 to 4 ನಾಟ್ಸ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಇದೇ ಥರ ಫುಲ್ ರೆಡಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿಕೊಂಡು ಟೈ ಮಾಡಿರೋ ಫ್ಯಾಬ್ರಿಕ್ ಇದೆಯಲ್ಲ, ಟೈ ಮಾಡಿರೋ ಫ್ಯಾಬ್ರಿಕ್ ಮೇಲ್ಗಡೆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಮಿಕ್ಕಿದೆಯಲ್ಲ ಅದನ್ನು ಸೀಸರಿಂದ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಟೈ ಮಾಡಿರೋದ್ರಿಂದ ಮೇಲ್ಗಡೆಗೆ ಎಕ್ಸ್ಟ್ರಾ ಏನಿದೆ ಅಷ್ಟನ್ನು ಕಟ್ ಮಾಡ್ಕೊಂಬಿಡಿ. ಈ ಥರ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಏನಿರುತ್ತೆ ಅಷ್ಟನ್ನು ರಿಮೂವ್ ಮಾಡಿಬಿಡಿ. ಆ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಜಾಸ್ತಿ ಥ್ರೆಡ್ನ ಅಂದರೆ ಫ್ಯಾಬ್ರಿಕ್ನ ಉಳಿಸ್ಕೊಳಕ್ಕೆ ಹೋಗ್ಬಿಡಿ. ಥ್ರೆಡ್ಡಿಂದ ಮೇಲ್ಗಡೆ ಎಷ್ಟಾಗುತ್ತೆ ಅಷ್ಟು ಟ್ರಿಮ್ ಮಾಡಿ ಹಾಕ್ಬಿಡಿ. ಇದಾದಮೇಲೆ ನೀಡಲ್ಗೆ 2 strands ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇದೇ ಥರ ಬಾಲ್ಸ್ನ ಬೇಗ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಸ್ಯಾರಿಗೆ ಅಟ್ಯಾಚ್ ಮಾಡ್ಬೋದು. ಟೈಮ್ ಕೂಡ ಸೇವ್ ಆಗುತ್ತೆ. ಫಸ್ಟು ಇದೇ ಥರ ಬಾಲ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಬಟ್ಟೆಯಿಂದ ರ್ಯಾಪ್ ಮಾಡಿ ಟೈ ಮಾಡಿರೋ ಫ್ಯಾಬ್ರಿಕ್ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ನೀಡಲ್ನ ತಗೊಂಡು ಸ್ಟಿಚ್ ಮಾಡಬೇಕಾಗತ್ತೆ. 2 strands ಥ್ರೆಡ್ ಇದು ನಾಟ್ ಹಾಕಿದ್ದೀನಿ, ಸ್ಮಾಲ್ ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬೀಡ್ ಕ್ಯಾಪ್ನ ಇನ್ಸರ್ಟ್ ಮಾಡ್ತೀವಿ.
ಮೇಲ್ಗಡೆ ಟೈಮ್ ಮಾಡಿರೋ ಪೋರ್ಷನಿಂದ ಡೌನಿಗೆ ನೀಡಲ್ನ ಪಾಸ್ ಮಾಡ್ತೀವಿ. ಎಕ್ಸಾಕ್ಟ್ ಸೆಂಟ್ರಿಗೆ ಹೋಗೋ ಥರ ನೋಡಿಕೊಂಡು ನೀಡಲ್ನ ಪಾಸ್ ಮಾಡ್ಕೊಳ್ಳಿ. ಸೆಂಟ್ರಿಗೆ ಹೋಗೋ ಥರ ನೋಡಿಕೊಂಡು ಪಾಸ್ ಮಾಡಿ ಇದಕ್ಕೆ ಒಂದು 2 or 3 mm ಬೀಡನ್ನ ಇನ್ಸರ್ಟ್ ಮಾಡಿ. 2 mm ಆದರೂ ಆಯಿತು, 3 mm ಆದರೂ ಆಯಿತು. ಬೀಡೇ ಬೇಡ ಅನ್ನೋರು ಹಾಗೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ದೆನ್ ಮೇಲ್ಗಡೆ ಪೋರ್ಷನಿಗೆ ಹೋಗೋ ಥರ ಅದನ್ನು ನೀಡಲ್ನ ಪಾಸ್ ಮಾಡ್ಕೊಬೇಕು. ಮೇಲ್ಗಡೆಗೆ ಡೌನಿಂದ ಮತ್ತೆ ಮೇಲ್ಗಡೆಗೆ ನೀಡಲ್ನ ತೊಗೊತೀವಿ. ಇಲ್ಲಿ ಬೀಡ್ ಕ್ಯಾಪ್ನ ಇನ್ಸರ್ಟ್ ಮಾಡ್ಕೊಬೇಕು. ಈ ಬೀಡ್ ಕ್ಯಾಪ್ನ ಇನ್ಸರ್ಟ್ ಮಾಡ್ಕೊತೀವಿ. ಬೀಡ್ ಕ್ಯಾಪ್ ಕೆಳಗೆ ಸ್ಪೇಸ್ ಇದೆ ಅಲ್ವಾ, ಟೈ ಮಾಡಿರೋ ಸ್ಪೇಸ್ಗೆ ಗ್ಲೂ ಹಾಕಿ ಇನ್ಸರ್ಟ್ ಮಾಡಿ. ಬೀಡ್ ಕ್ಯಾಪ್ ಆವಾಗ ಸ್ಟಿಫಾಗಿ ಕೂರುತ್ತೆ. ಬೀಡ್ ಕ್ಯಾಪ್ಗೆ ಏನು ಹಾಕದೇ ಇದ್ದರೆ ಬೀಡ್ ಕ್ಯಾಪ್ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಸೊ ದಟ್ ಫ್ಯಾಬ್ರಿಕ್ ಗ್ಲೂನ ಹಾಕಿ ಬೀಡ್ ಕ್ಯಾಪ್ನ ಫಿಕ್ಸ್ ಮಾಡಿ ಆವಾಗ ಸ್ಟಿಫಾಗಿ ಕೂರುತ್ತೆ. ಟೈ ಮಾಡಿ ಕಟ್ ಮಾಡಿದ್ವಿ ಅಲ್ವಾ ಎಕ್ಸ್ಟ್ರಾ ಫ್ಯಾಬ್ರಿಕ್ನ, ಆ ಪೋರ್ಷನ್ಗೆ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ಬೀಡ್ ಕ್ಯಾಪ್ನ ಅಲ್ಲಿಗೆ ನೀಟಾಗಿ ಇನ್ಸರ್ಟ್ ಮಾಡ್ಕೊಳ್ಳಿ. ಈ ಥರ ಇನ್ಸರ್ಟ್ ಮಾಡಿದ್ದಾದಮೇಲೆ ಇದಕ್ಕೆ 4 mm ಬೀಡ್ಸ್ನ ಆ್ಯಡ್ ಮಾಡ್ತೀನಿ. 2 4 mm ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಇದಕ್ಕೆ 4 mm ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ 3 inch ಸ್ಪೇಸ್ನ ಕೊಡ್ತಿದ್ದೀನಿ. ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ 3 inch ಸ್ಪೇಸ್ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟು ಮಾರ್ಕ್ ಮಾಡಿದ್ದಾದಮೇಲೆ ಅದನ್ನು ಟೈ ಮಾಡಬೇಕು. ಈಗ ಆವಾಗಲೇ ತೋರಿಸಿದ್ನಲ್ಲ ಅದೇ ಥರ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ನೀಡಲ್ನ ಟುವರ್ಡ್ಸ್ ಟು ಡೌನ್ ಪಾಸ್ ಮಾಡ್ಕೊಬೇಕು. ಎಕ್ಸಾಕ್ಟ್ ಸೆಂಟರಿಗೆ ಬರೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ. ಎಕ್ಸಾಕ್ಟ್ ಸೆಂಟರಿಗೆ ಬರಬೇಕು. ಅಪ್ರಾಪ್ರಿಯೇಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾಟ್ ಹಾಕಿರೋ ಥ್ರೆಡ್ ಇದು 2 ಸ್ಟ್ರಾಂಡ್ಸ್ದು. ಇಲ್ಲಿಗೆ 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. 3 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದಾದಮೇಲೆ ಟುವರ್ಡ್ಸ್ ಟು ಅಪ್ ನೀಡಲ್ನ ಪಾಸ್ ಮಾಡ್ಕೊತೀವಿ. ಈ ಥರ ನೀಡಲ್ನ ಪಾಸ್ ಮಾಡಿಕೊಂಡು ಇವಾಗ ಸೇಮ್ ಆ್ಯಸ್ ಯೂಶುವಲ್ ಬೀಡ್ ಕ್ಯಾಪ್ನ ಇನ್ಸರ್ಟ್ ಮಾಡ್ಕೊತೀವಿ. ಬೀಡ್ ಕ್ಯಾಪ್ ಕೆಳಗೆ ಸ್ಪೇಸ್ಗೆ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡ್ತೀವಿ. ಆವಾಗ ಅದು ಸ್ಟಿಫಾಗಿ ಕೂರುತ್ತೆ. ಸ್ಟಿಫಾಗಿದ್ದರೆ ಡಿಸೈನ್ ನೋಡೋಕ್ಕೂ ಚೆನ್ನಾಗಿರುತ್ತೆ. ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಿ ಬೀಡ್ ಕ್ಯಾಪ್ ಮೇಲ್ಗಡೆ ಸ್ಪೇಸ್ಗೆ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಳ್ಳಿ. ಫ್ಯಾಬ್ರಿಕ್ ಗ್ಲೂನ ಹಾಕಿ ಸ್ಟಿಫಾಗಿ ಕೂರಿಸಿ ಇದಾದಮೇಲೆ 2 mm ಬೀಡನ್ನ 2 mm ಅಲ್ಲ 4 mm ಬೀಡ್. 2 mm ಹಾಕಿದ್ರೂ ನಡೆಯುತ್ತೆ. ನಿಮ್ಗೆ ಯಾವುದು ಓಕೆ ಅನಿಸುತ್ತೆ ಅದು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 4 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಇದು ಆಪ್ಷನಲ್, ಎನಿ ಬೀಡ್ ನೀವು ಇನ್ಸರ್ಟ್ ಮಾಡ್ಬೋದು. ಬಟ್ ಲುಕ್ ವೈಸ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ 4 mm ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇನ್ಸರ್ಟ್ ಮಾಡಿಕೊಂಡು ಈ ಥರ ಟೈ ಮಾಡಿ ನೀಟಾಗಿ ಸ್ಟಿಚ್ ಮಾಡಬೇಕು. ಅದು ಫ್ರಂಟಲ್ಲಿ 1-2 ಸ್ಟಿಚ್ ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಟೈಟಾಗಿ ಸ್ಟಿಫಾಗಿ ಕೂರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಿ. ಈ ಥರ ನೀಟಾಗಿ ಸ್ಟಿಚ್ ಮಾಡ್ತಾ ಹೋಗಿ. ಸ್ಯಾರಿಗೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಟೈಮ್ ಸೇವಿಂಗ್ ಕೂಡ ಈಸಿಯಾಗಿ ಮಾಡ್ಬೋದು, ಬೇಗನೂ ಆಗುತ್ತೆ. ಈ ಥರ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಮಾಡಿ 1-2-3 ನಾಟ್ಸ್ನ ಹಾಕ್ಕೊಳ್ಳಿ. ಬ್ಯಾಕ್ ಸೈಡ್ ಕೂಡ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ 2-3 ನಾಟ್ಸ್ನ ಹಾಕ್ಕೊಂಡು ಅದು ಓಪನ್ ಆಗದೇ ಇರೋ ಥರ ನೀಟಾಗಿ ಸ್ಟಿಚ್ ಮಾಡಿ. ಈ ಥರ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ.
ಸ್ಟಿಚ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ಒಂದು ಬ್ಲ್ಯಾಕು ಒಂದು ಪಿಂಕು ಪೋಟ್ಲಿ ಟ್ಯಾಸಲ್ನ ಸ್ಟಿಚ್ ಮಾಡಿದ್ದೀನಿ. ದೆನ್ ಅಗೈನ್ 2 strands ಥ್ರೆಡ್ನ ತಗೊಳ್ಳಿ, ಅದನ್ನು ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಥ್ರೆಡ್ನ ನೀಡಲ್ಗೆ ಇನ್ಸರ್ಟ್ ಮಾಡಿಕೊಂಡು ಸ್ಯಾರಿಗೆ ಸ್ಟಿಚ್ ಮಾಡಬೇಕು. ಫಸ್ಟ್ ಏನು ಪ್ರೊಸೀಜರ್ ಫಾಲೋ ಮಾಡಿದ್ರಿ ಅಲ್ವಾ, ಅದೇ ಥರ ಫಾಲೋ ಮಾಡ್ತಾ ಹೋಗಬೇಕು. 2 strands ಥ್ರೆಡ್ನ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ಬಾಲ್ಸ್ನ ರೆಡಿ ಮಾಡಿದ್ದೀವಿ ಅಲ್ವಾ, ಅದಕ್ಕೆ ಸ್ಟಿಚ್ ಮಾಡಿ ಸ್ಯಾರಿಗೆ ಡೈರೆಕ್ಟ್ ಸ್ಟಿಚ್ ಮಾಡ್ತಾ ಹೋಗಬೇಕು. ತುಂಬಾ ಈಸಿ ಇದೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ. ಇದರಲ್ಲಿ ಏನಾದರೂ ಕಾನ್ಫ್ಲಿಕ್ಟ್ನ ಫೇಸ್ ಮಾಡಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. 3 mm ಬೀಡನ್ನ ಇನ್ಸರ್ಟ್ ಮಾಡಿ. 3 mm ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು 2 ಅಷ್ಟು ಅಪ್ ಸ್ಟಿಚ್ ಮಾಡಿ. ಈ ಥರ ರೆಡಿ ಮಾಡ್ಕೊಳ್ಳಿ. ದೆನ್ ಬೀಡ್ ಕ್ಯಾಪ್ನ ಇನ್ಸರ್ಟ್ ಮಾಡಬೇಕು. ಬೀಡ್ ಕ್ಯಾಪ್ ಕೆಳಗಡೆ ಅಂದರೆ ಕಟ್ ಮಾಡಿರೋ ಫ್ಯಾಬ್ರಿಕ್ ಇದೆ ಅಲ್ವಾ, ಅಲ್ಲಿಗೆ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಬೇಕು. ಆವಾಗ ಸ್ಟಿಫ್ ಆಗಿ ಕೂರುತ್ತೆ ಅದು. ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಿ. ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡಿ ಬೀಡ್ ಕ್ಯಾಪ್ನ ಅಲ್ಲಿಗೆ ಕರೆಕ್ಟಾಗಿ ಕೂರೋ ಥರ ಅಂದರೆ ಸ್ಟಿಫ್ ಆಗಿರೋ ಥರ ಫಿಕ್ಸ್ ಮಾಡಿ. ಇದಾದಮೇಲೆ ಇಲ್ಲಿಗೆ 4 mm ಬೀಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಫೋರ್ mm ಬೀಡ್ ಎರಡನ್ನ ಇನ್ಸರ್ಟ್ ಮಾಡ್ಕೊತಿದ್ದೀನಿ. ಇನ್ಸರ್ಟ್ ಆದಮೇಲೆ ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ 3 inch ಸ್ಪೇಸ್ ಕೊಟ್ಟಿದ್ದೀನಿ. ಆ ಸ್ಪೇಸ್ಗೆ ಅದನ್ನು ಸ್ಟಿಚ್ ಮಾಡಬೇಕು. ಸ್ಯಾರಿಗೆ ಡೈರೆಕ್ಟ್ ಸ್ಟಿಚ್ ಮಾಡ್ತೀವಿ. ಈ ಥರ ನೀಟಾಗಿ ಟೈಟಾಗಿ ಸ್ಟಿಚ್ ಮಾಡಿ. ಈ ಥರ ನೋಡ್ಕೊಂಡು ಸ್ಟಿಚ್ ಮಾಡಿ. ಫ್ರಂಟಲ್ಲಿ 1-2 knots ಹಾಕ್ಕೊಂಡು ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಟೈಟಾಗಿ. ಅದು ಓಪನ್ ಆಗದೆ ಇರೋ ಥರ ನೀಟಾಗಿ ನಾಟ್ಸ್ನ ಹಾಕ್ಕೊಳ್ಳಿ. ಇದೇ ಥರ ಥ್ರೂಔಟ್ ದ ಸ್ಯಾರಿ 3 inch ಸ್ಪೇಸಲ್ಲಿ ಒಂದು ಟ್ಯಾಸಲಿಂದ ಇನ್ನೊಂದು ಟ್ಯಾಸಲ್ಗೆ 3 inch ಸ್ಪೇಸಲ್ಲಿ ಅದನ್ನು ಸ್ಟಿಚ್ ಮಾಡ್ತಾ ಹೋಗಿ. ಈಸಿನೇ ಇದೆ. ಔಟ್ಪುಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸ್ಟಿಚ್ ಮಾಡಿದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡ್ತೀವಿ. ಈ ಥರ ಪೋಟ್ಲಿ ಟ್ಯಾಸಲ್ಸ್ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಹಾಕೊಂಡಾಗ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಕಾಣಿಸುತ್ತೆ. ಇದೇ ಥರ ಪೋಟ್ಲಿ ಟ್ಯಾಸಲ್ಸ್ನ ರೆಡಿ ಮಾಡಿಕೊಂಡು ಸ್ಯಾರಿಗೆ ಸ್ಟಿಚ್ ಮಾಡ್ತಾ ಹೋಗಿ. ಏನಿಲ್ಲ, ತುಂಬಾ ಈಸಿ. ಫ್ಯಾಬ್ರಿಕ್ ಸೇಮ್ ಕಲರ್, ನಿಮ್ಗೆ ಯಾವ ಕಲರ್ ಪೋಟ್ಲಿ ಟ್ಯಾಸಲ್ಸ್ ಬೇಕು ಆ ಕಲರ್ ಫ್ಯಾಬ್ರಿಕ್ ತೊಗೊಂಡು ಡೈರೆಕ್ಟ್ ಸ್ಯಾರಿಗೆ ಸ್ಟಿಚ್ ಮಾಡ್ತಾ ಹೋಗೋದು ಅಷ್ಟೇ. ಇದೇ ಥರ ಸ್ಟಿಚ್ ಮಾಡಿ ಬ್ಯಾಕ್ ಸೈಡ್ ಕೂಡ ಟೈಟಾಗಿ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಥ್ರೂಔಟ್ ದ ಸ್ಯಾರಿ ಸೇಮ್ ಪ್ರೊಸೀಜರೇ ಕಂಪ್ಲೀಟ್ ಮಾಡ್ಕೊತೀವಿ ಅಷ್ಟೇ. ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡಿ ಇದು ಫುಲ್ ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನಾವು ವೇರ್ ಮಾಡಿದಾಗ ಇದ್ರ ಲುಕ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು.